ದೇರಳಕಟ್ಟೆ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯ LKG UKG ವಿದ್ಯಾರ್ಥಿಗಳ ಸ್ವಾಗತ ಕಾರ್ಯಕ್ರಮ ನೋಡುವಾಗ ಹೃದಯ ತುಂಬಿ ಬರುತ್ತದೆ. ಹಾಲುಗಲ್ಲದ ಪುಟಾಣಿಗಳು ಬಾಲಲೀಲೆಯ ನಡುವೆ ಶೈಕ್ಷಣಿಕ ಲೋಕಕ್ಕೆ ಪಾದಾರ್ಪಣೆ ಮಾಡುವುದು ಹೆತ್ತವರ ಕೈಯಿಂದ ಶಿಕ್ಷಕರ ಕೈ ಸೇರುವಾಗ ಶಾಲಾ ಆಡಳಿತ ವರ್ಗ ಕೃತಕ ಹೂವು ನೀಡಿ ಸ್ವಾಗತಿಸುವುದು ಹೇಗಿರುತ್ತದೆ ನೋಡೋಣ ಬನ್ನಿ. रितिका भट्टी, नमस्या है, निवेद पी पुजारी, खुशी वसंत, यादवी कोटारी, लक्ष्मी पुजारी, तक्ष पी कुलाल, वैष्णवी एस शेट्टी, नफीसा रफीना, शारवी एस. ಶಾಲಾ ಮುಖ್ಯ ಶಿಕ್ಷಕಿ ನೈಹಿಮ್ ಹಮೀದ್ ಶಾಲೆಯ ಪಠ್ಯಕ್ರಮ ನಿಬಂಧನೆಗಳ ಬಗ್ಗೆ ಹೆತ್ತವರಿಗೆ ತಿಳಿಸುತ್ತಾ ಒತ್ತಡ ನಿರ್ವಹಣೆಗಾಗಿ ಶಾಲೆ ಬಿಡುವ 15 ನಿಮಿಷದ ಮೊದಲು ಸ್ಕೂಲ್ ಟ್ರಿಪ್ಪಿನ ಚಾಲಕರಿಗೆ ಮಕ್ಕಳನ್ನು ಕರೆದುಕೊಂಡು ಹೋಗಲು ಅವಕಾಶ ಇದೆ ಎಂದರು. ಸಂಜೆ 3:30 ಬೆಳಿಗ್ಗೆ 9:20ಕ್ಕೆ ತರಗತಿಗಳು ಪ್ರಾರಂಭ ಆಗ್ತದೆ. ಸಂಜೆ ಅವಧಿ 3:30. ಸಂಜೆಯ ಸಮಯದಲ್ಲಿ 3:30 ಆ ಒಂದು ಆಂಥಮ್ ಟೈಮಿನಲ್ಲಿ ಕೆಲವೊಂದು ಪೇರೆಂಟ್ಸ್ ನವರ ಒತ್ತಾಯದ ಮೇರೆಗೆ ಹಾಗೂ ವಾಹನ ಚಾಲಕರ ಒತ್ತಾಯದ ಮೇರೆಗೆ ಈ ಒಂದು ವಿಷಯವನ್ನು ಗಮನದಲ್ಲಿಟ್ಟುಕೊಂಡು, ಯಾಕಂದ್ರೆ ಸ್ಕೂಲ್ ಬಿಡುವಾಗ ಅವಧಿಯಲ್ಲಿ ರಶ್ ಆಗುವ ಕಾರಣ ಲಾಸ್ಟ್ 5 ಮಿನಿಟ್ ಇರುವಾಗ ವಾಹನ ಚಾಲಕರು ಬಂದು ತಮ್ಮ ಮಕ್ಕಳನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಒಂದು ರಿಕ್ವೆಸ್ಟ್ ಕೊಟ್ಟಿದ್ದಾರೆ. ಓಕೆ, ಯಾಕಂದ್ರೆ ರಶ್ ಆಗುವಾಗ ಮಕ್ಕಳಿಗೆ ಕಷ್ಟ ಆಗ್ತದೆ ಹೊರಗೆ ಬರುವಾಗ. ಅದು ಮತ್ತೆ ಮಳೆಗಾಲದ ಅವಧಿ ಇದು. ಈಗ ಸ್ಕೂಲ್ ಯೂನಿಫಾರ್ಮ್ ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ಸಿಕ್ಕಿದೆ. ಕೆಲವು ವಿದ್ಯಾರ್ಥಿಗಳ ಯೂನಿಫಾರ್ಮ್ ಸ್ಟಿಚ್ ಆಗದೇ ಇರುವ ಕಾರಣ ಟೈಲರ್ ಸ್ಟಿಚ್ ಮಾಡಿ ಕೊಡುವ ತನಕ ಮಕ್ಕಳು ಕಲರ್ ಡ್ರೆಸ್ ಹಾಕಿ ಬರಬಹುದು. ಬುಧವಾರದ ದಿನ ಕೋಡ್ ಡ್ರೆಸ್ ಕೂಡ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೇವೆ. ಯಾವ ವಿದ್ಯಾರ್ಥಿಗೆ ಕೋಡ್ ಡ್ರೆಸ್ ಸಿಕ್ಕಿಲ್ವಾ ಅವರಿವತ್ತು ಕಲೆಕ್ಟ್ ಮಾಡಿಕೊಳ್ಬಹುದು. ಶಾಲೆಗೆ ಬರುವಾಗ ಮಕ್ಕಳ ಯೂನಿಫಾರ್ಮ್ ಐರನ್ ಮಾಡಿ ಅಪ್ಡೇಟ್ ಮಾಡಿ. ಈಗ ಮಳೆಗಾಲದಲ್ಲಿ ಶೂ ಮತ್ತು ಸಾಕ್ಸಿನ ಅಗತ್ಯ ಇಲ್ಲ. ಅದರ ಹೊರತುಪಡಿಸಿ ಟೈ ಬೆಲ್ಟ್ ಹಾಕಿಸಿ ನೀವು ಕೊಟ್ಟು ಕಳಿಸಬೇಕು. ಮಳೆಗಾಲದ ಸಮಯದಲ್ಲಿ ಬಿಸಿ ನೀರಿನ ವಾಟರ್ ಬಾಟಲ್ ಅನ್ನು ಕೊಟ್ಟು ಕಳಿಸುವುದು ಅತ್ಯುತ್ತಮ. 10:50 ಅವಧಿಯಲ್ಲಿ ಮಕ್ಕಳಿಗೆ
ಸ್ನಾಕ್ಸ್ ಬ್ರೇಕ್ ಉಂಟು 10 to 15 ಮಿನಿಟ್ಸ್. ಈ ಅವಧಿಯಲ್ಲಿ ನಿಮ್ಮ ಮಕ್ಕಳಿಗೆ ಸ್ನಾಕ್ಸ್ ಕೊಡುವಾಗ ಯಾವುದೇ ಒಂದು ಜಂಕ್ ಫುಡಿನ ಪ್ಯಾಕೆಟ್ ಅನ್ನು ದಯಮಾಡಿ ಕೊಟ್ಟು ಕಳಿಸಬೇಡಿ. ಯಾವುದೇ ಒಂದು ಜಂಕ್ ಫುಡಿನ ಪ್ಯಾಕೆಟ್ಸ್ ಅನ್ನು ದಯಮಾಡಿ ಕೊಟ್ಟು ಕಳಿಸಬೇಡಿ. ಅದರ ಹೊರತುಪಡಿಸಿ ಮಗುವಿಗೆ ಒಂದು ಟಿಫಿನ್ ಅಲ್ಲಿ ಕೊಡಬೇಕಾದಂತಹ ಮಗುವಿಗೆ ಹೆಲ್ತಿಗೆ ಅನುಗುಣವಾಗಿರುವಂತಹ ವಿಟಮಿನ್ಗಳಿಂದ ಭರಿತವಾಗಿರುವಂತಹ ಡ್ರೈ ಫ್ರೂಟ್ಸ್, ಕ್ಯಾರೆಟ್ ಇಂಥದನ್ನು ಕೊಟ್ಟು ಕಳಿಸಿದರೆ ನಿಮ್ಮ ಮಗುವಿನ ಆರೋಗ್ಯಕ್ಕೂ ಕೂಡ ಅತ್ಯುತ್ತಮ. ಪುಟಾಣಿಗಳಿಗೆ ಶಿಕ್ಷಕರು ಚಾಕೊಲೇಟ್ ನೀಡಿ ಬಾಯಿ ಸಿಹಿ ಮಾಡಿದರು. ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಾದ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಈ ಸಂದರ್ಭ ಮಾತನಾಡಿದರು. ಒಂದು ನೈತಿಕ ಗುಣಮಟ್ಟ ಇರತಕ್ಕಂಥ ಒಂದು ಶಿಕ್ಷಣವನ್ನು ನೀಡಬೇಕು ಎನ್ನುವಂಥದ್ದು ನನ್ನ ಮನದ ಆಸೆ. ಅದಕ್ಕೆ ಬೇಕಾಗಿ ಈ ವಿದ್ಯಾಸಂಸ್ಥೆಯನ್ನು ನಾವು ಮಾಡಿದ್ದು. ನಾನು ಯಾವತ್ತೂ ಹೇಳಲಿಕ್ಕಿದೆ, ಶಿಕ್ಷಣ ಎನ್ನುವಂಥದ್ದು ವ್ಯಾಪಾರೀಕರಣ ಆಗಬಾರದು ಅಂತ. ಆ ನಿಟ್ಟಿನಲ್ಲಿ ನಾನು ಭಾಷಣ ಮಾಡಿ ನಾನು ಮತ್ತೆ ಆ ರೀತಿ ಮಾಡಿದ ಅದಕ್ಕೆ ಅರ್ಥ ಇಲ್ಲ. ಆದ್ರಿಂದ ನೀವೆಲ್ಲರೂ ಕೂಡ ನಮ್ಮ ವಿದ್ಯಾಸಂಸ್ಥೆಯ ಬಹಳ ಎಲ್ಲ ನೀತಿ ನಿಯಮಗಳನ್ನು ನೀವು ಪಾಲನೆ ಮಾಡಬೇಕು. ಬಹಳ ಕಡಿಮೆ ಶುಲ್ಕ ಇದೆ. 10,000 ನಾವು ತೆಕ್ಕೊಳ್ತೇವೆ LKG ಕ್ಲಾಸಿಗೆ. LKGಗೆ ಇವತ್ತು 10,000 ಅಂತ ಹೇಳಿದ್ರೆ ನಮಗೆ 1 ಬಾರಿ 2 ಬಾರಿ ಹೋಟ್ಲಿಗೆ ಹೋದ್ರೆ ಬೇಕಾಗ್ತದೆ ಹಣ. ಆದ್ರಿಂದ ಆದ್ರೂ ಕೂಡ ನಮ್ಮೆಲ್ಲ ಮಕ್ಕಳು ಕೂಡ ಬರಬೇಕು. ಕೇವಲ ಆ ಒಂದು ವಿದ್ಯಾರ್ಥಿಯ ಶುಲ್ಕಕ್ಕೆ ಗಮನವನ್ನು ಕೊಡದೆ ಆ ಮಕ್ಕಳ ಶೈಕ್ಷಣಿಕ ಗುಣಮಟ್ಟ ಒಳ್ಳೆ ರೀತಿಯಲ್ಲಿ ಆಗಬೇಕು ಅಂತೇಳಿ ನಾವು ವಿದ್ಯಾಸಂಸ್ಥೆಯನ್ನ ನಾನು ಆವಾಗ 1998ರಲ್ಲಿ, ಆಗ ಇಲ್ಲಿ ವಿದ್ಯಾಸಂಸ್ಥೆ ಇರಲಿಲ್ಲ. ಒಂದು ಕೊನಾಜೆಯಲ್ಲಿ ಒಂದು ಶಾಲೆ ಬಿಟ್ಟರೆ ನಮ್ಮದೇ ಶಾಲೆ ಇದ್ದದ್ದು ನೆಕ್ಸ್ಟ್. ಯಾಕೆ ಅಂತ ಹೇಳಿದ್ರೆ ಇಲ್ಲಿದ್ದಂತ ನಾನು 1991ರಲ್ಲಿ ನಾನು ಡಿಗ್ರಿಯಲ್ಲಿ PU ಸೆಕೆಂಡ್ PUC ಇರುವಾಗ ನಾನಿಲ್ಲಿ ಕೋಚಿಂಗ್ ಸೆಂಟರ್ ಅನ್ನು ಪ್ರಾರಂಭಿಸಿದವ ದೇವಲಕಟ್ಟೆಯಲ್ಲಿ. ಕೆಲವರು ಗೊತ್ತಿರಬಹುದು, ರತ್ನ ಟ್ಯೂಟೋರಿಯಲ್ ಕಾಲೇಜ್ ಅಂತ ಇತ್ತು ನಮ್ದು. ಆ ಬಳಿಕ 98ರಲ್ಲಿ ಆ ಶಾಲೆಯಾಗಿ ನಾವು ಮಾಡಿ ಈಗ ಈ ರೀತಿಯಾಗಿ ನಾವು ವಿದ್ಯಾಸಂಸ್ಥೆಯನ್ನು ನಡೆಸ್ತಾ ಬರ್ತಿದ್ದೇವೆ. ನನ್ನ ಕಾರ್ಯದರ್ಶಿಯವರು, ನನ್ನ ಧರ್ಮಪತ್ನಿಯವರು, ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರು ನಹೀಮ್ ಹಮೀದ್ ಅವರು, ನಮ್ಮೆಲ್ಲ ಶಿಕ್ಷಕರು, ನಾನು ಯಾವತ್ತೂ ಹೇಳಲಿಕ್ಕಿದೆ ನಮ್ಮದೊಂದು ಕುಟುಂಬ ಅಂತ. ನಮ್ದು ವಿದ್ಯಾರತ್ನ ಫ್ಯಾಮಿಲಿ. ನಮ್ಮ ಆಯಾಗಳಿಂದ ಹಿಡಿದು ಪಿಯೋನ್ಗಳಿಂದ ಹಿಡಿದು ಮುಖ್ಯೋಪಾಧ್ಯಾಯರ ತನಕ ನಾವೆಲ್ಲರೂ ಕೂಡ ಒಂದು ರೀತಿಯ ಕುಟುಂಬದ ರೀತಿಯಲ್ಲಿ ನಾವಿಲ್ಲಿ ಕೆಲಸ ಕಾರ್ಯಗಳನ್ನು ಮಾಡುವವರು. ಇಲ್ಲಿ ಬರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ಸಂಜೆ ಹೋಗುವ ತನಕ ನಮ್ಮ ಮಕ್ಕಳವರು. ಶಾಲಾ ಸಂಚಾಲಕಿ ಸೌಮ್ಯ ಆರ್ ಶೆಟ್ಟಿ, ಶಿಕ್ಷಕರಾದ ರವಿಕುಮಾರ್ ಕೋಡಿ ಉಪಸ್ಥಿತರಿದ್ದರು. ಶಿಕ್ಷಕ ಭಾಸ್ಕರ್ ಕಾರ್ಯಕ್ರಮ ನಿರೂಪಿಸಿದರು.